ಕಾಂಗ್ರೆಸ್ನ ಶಾಸಕ ಹಾಗೆ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರ ಮಧ್ಯೆ ಜಟಾಪಟಿ ನಡೆದಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ಶಾಸಕರಾದ ಹಂಪನಗೌಡ ಬಾದರ್ಲಿ ವಿರುದ್ಧ ಮೊಮ್ಮಗ ಹಾಗೂ ಕಾಂಗ್ರೆಸ್ ವಿಧಾನ ಪರಿಷತ್ನ ಸದಸ್ಯರಾದ ಬಸನಗೌಡ ಬಾದರ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರು SC/ST ಫಲಾನುಭವಿಗಳಿಗೆ ನಾನು ಬೋರ್ವೆಲ್ ಅನ್ನ ಕೊಡಿಸಿದ್ದೆ, ಆ ಒಂದು ಪಟ್ಟಿಯನ್ನ ಶಾಸಕರು ರದ್ದು ಮಾಡಿ ಅಂತ ಹೇಳಿ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ನಾನು ಮಾಡಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಆಗ್ತಿದ್ದಾರೆ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಗಂಭೀರ ಆರೋಪ ಮಾಡಿದ್ರು. ನೀವು ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದೀರಾ, ಪಕ್ಷ ಬಿಟ್ಟು ಹೋಗಿ ನಿಮ್ಮ ಮತ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ವಿರೋಧ ಪಕ್ಷದ ಜೊತೆಗೆ ಕೈ ಜೋಡಿಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೂಲೆ ಗುಂಪನ್ನ ಮಾಡ್ತಿದ್ದೀರಾ ಅಂತ ಹೇಳಿ ಬಸನಗೌಡ ಬಾದರ್ಲಿ ಅವರು ಆರೋಪ ಮಾಡಿದ್ರು. ಎಷ್ಟು ಜನರನ್ನ ನೀವು ಸಂಪಾದನೆ ಮಾಡಿದಿರಿ, ಯಾವ ಸಮಾಜಕ್ಕೆ ಏನೇನು ಮಾಡಿದಿರಿ, ಒಂದೇ ಉದಾಹರಣೆ ಇದು, ಇನ್ನೂ ಬಹಳ ಉದಾಹರಣೆಗಳಿದ್ದಾವೆ. SC/ST ಫಲಾನುಭವಿಗಳಿಗೆ ನಾನು ಬೋರ್ವೆಲ್ ಮಂಜೂರು ಮಾಡಿಸಿದ್ದೆ. ಅದನ್ನ SC/ST ಫಲಾನುಭವಿಗಳಿಗೆ ರದ್ದು ಮಾಡ್ರಿ ಅಂತ ಹೇಳಿ ಇಲ್ಲಿ ಹಂಪನಗೌಡರು ಕೊಡ್ತಾರೆ. ಅದು ರದ್ದಾಗಿಲ್ಲ, ಅವ್ರಿಗೆ ಫಲಾನುಭವಿಗಳಿಗೆ ಅವಕಾಶ ಸಿಕ್ಕಿದೆ, ಮಾಡಿಸಿದೀವಿ. ಇವತ್ತು ನೀವು ಒಂದು ಸಮಾಜಕ್ಕಾದ್ರೂ ಪರವಾಗಿದ್ದೀರ. ಇದು ಒಂದು ಉದಾಹರಣೆ ಅಷ್ಟೇ. ಇದು SC/STಗಳ ಇವತ್ತೇನು ಯಾವುದೇ ಸಮುದಾಯದಿರಲಿ, ಇವತ್ತು ಇದನ್ನ ರದ್ದು ಮಾಡ್ರಿ ಅಂತ ಹೇಳಿ ನಿಮಗೆಲ್ಲ ಒಂದು ಪತ್ರ ಕೊಡ್ತೀನಿ. ಇದನ್ನ ರದ್ದು ಮಾಡ್ರಿ ಅಂತ ಹೇಳಿ ನೀವು ಕೊಡ್ತೀರಿ. ಇನ್ನ ಅನೇಕ ಸಾವಿರಾರು ಪತ್ರಗಳು ನನ್ನಲ್ಲಿದೆ. ಸಮಯ ಬರಲಿ, ನಾನು ಎಲ್ಲವನ್ನೂ ಪ್ರದರ್ಶನ ಮಾಡ್ತೀನಿ. ಇವತ್ತೇನು ಜನರ ಮುಂದೆ ಇಡುವಂಥ ಕೆಲಸ ಮಾಡ್ತೀನಿ, ಜನ ತೀರ್ಮಾನ ಮಾಡಲಿ, ನಾನು ಸರಿ ಇದೀನೋ ನೀವು ಸರಿ ಇದೀನೋ ಜನ ತೀರ್ಮಾನ ಮಾಡಲಿ. ಅದನ್ನ ಬಿಟ್ಬಿಟ್ಟು ವೇದಿಕೆ ಮೇಲೆ ಏನೋ ನೀವೇ ಮನೆಯಿಂದ ದುಡ್ಡು ಹಾಕಿ ನೀವೇ ಏನು ಬಸ್ ತಂದು ನಿಂದಿಸಿದವ್ರ ಜೊತೆ ಮಾಡಿ. ಸರ್ಕಾರ ನಮ್ದು ಸರ್ಕಾರ, ನಮ್ಮ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಏನೋ ನೀವೇ ಮನೆಯಿಂದ ಏನೋ 14 ಬಸ್ಸು ನಿಮ್ಮ ಮನೆಯಿಂದ ದುಡ್ಡು ಹಾಕಿ ಏನೋ ಇವತ್ತೇನೋ ವಿದ್ಯಾರ್ಥಿಗಳಿಗೆ ಬಿಡೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇದ್ದೀರಿ. ಶಾಸಕರೇ, ತಾವು ಹಿರಿಯರಿದ್ರಿ, ತಮ್ಮ ಗೌರವವನ್ನು ತಾವು ಕಳ್ಕೊಬೇಡಿ. ಅಪಾರವಾದಂತಹ ಗೌರವ ನನಗೂ ಇದೆ, ನಿಮಗೆ ಹಿರಿಯತನಕ್ಕೆ. ಆದರೆ ಇವತ್ತು ನಿಮ್ಮ ಗೌರವವನ್ನು ನೀವೇ ಬೀದಿ ಪಾಡು ಮಾಡ್ಕೊಳ್ತಾ ಇದ್ದೀರಿ. ಇಡೀ ಮಾಧ್ಯಮದ ಮುಂದೆ ಇವತ್ತು ನಡೆದಂಥ ಘಟನೆ ಇದು, ಇಡೀ ಸಾರ್ವಜನಿಕರ ಮುಂದೆ ನಡೆದಂಥ ಘಟನೆ ಇದು. ಏನೋ ಯಾವುದೋ ರೂಮ್ನಲ್ಲಿ ಚೌಕಟ್ಟಿನಲ್ಲಿ ನಡೆದಂಥ ಘಟನೆ ಅಲ್ಲ ಇದು. ಒಂದು ಇವತ್ತೇನು ಸಾರ್ವಜನಿಕರ ಸಭೆಯಲ್ಲಿ ನಡೆದಂಥ ಘಟನೆ ಇದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.